ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಭಾಗ 3 ಗಣಿತ ವಿಷಯದಲ್ಲಿ 41ನೇ ಪ್ರಶ್ನೆ. ಒಂದು ಟ್ರಸ್ಟ್ 165 ದಾನಿಗಳಿಂದ 135 ರೂಪಾಯಿಯನ್ನು ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣವೆಷ್ಟು? ಅಂದರೆ ಇಲ್ಲಿ ಒಬ್ಬರಿಂದ 135 ರೂಪಾಯಿ ಸಂಗ್ರಹ ಮಾಡಿದರೆ 165 ಜನಕ್ಕೆ ಸಂಗ್ರಹ ಮಾಡಿದ ನಂತರ ಆ ಹಣ ಒಟ್ಟು 22,000 ರೂಪಾಯಿ ಆಗುತ್ತೆ. ಅಂದರೆ 22,000 ಅದನ್ನು 5 ಶಾಲೆಗೆ ಸಮನಾಗಿ ಹಂಚಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರುತ್ತೆ. ನಂತರ 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ 144 ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು? ಅಂದರೆ ಒಂದು ಕಿತ್ತಳೆ ಹಣ್ಣು ಇಲ್ಲಿ 4 ರೂಪಾಯಿ ಬೀಳುತ್ತೆ. ಇದು 3 ಕಿತ್ತಳೆ ಹಣ್ಣಿಗೆ ಸರಿಯಾದ ಉತ್ತರ 12 ರೂಪಾಯಿ. ನೆಕ್ಸ್ಟ್, ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡಾಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಊಟದ ದೂರವೆಷ್ಟು ಅಂದರೆ 220 ಮೀಟರ್. ಕೊಟ್ಟಿರುವ ಅನುಕ್ರಮ 14, 28, 42, 56 ಡ್ಯಾಶ್ ರಲ್ಲಿ ಮುಂದಿನ ಸಂಖ್ಯೆಯಲ್ಲಿ 14ರ ಮಗ್ಗಿಯನ್ನು ಕೊಟ್ಟಿದ್ದಾರೆ. 14 70. 8 ಬಂಡಲ್ಗಳ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಅಂದರೆ ಅದು 40 ಮೀಟರ್ ಆಗುತ್ತೆ. ಇಲ್ಲಿ 1 1/4 ಪ್ಲಸ್ 2 3/4 ಪ್ಲಸ್ 3 1/2 ಪ್ಲಸ್ 2 1/2 ಇಸ್ ಈಕ್ವಲ್ ಟು ಇದಕ್ಕೆ ಸರಿಯಾದ ಉತ್ತರ 10 ಬರುತ್ತೆ. ನಂತರದಲ್ಲಿ 47ನೇ ಪ್ರಶ್ನೆ. 3421.07 ಪ್ಲಸ್ 4362.42 ಇದನ್ನು ಪ್ಲಸ್ ಮಾಡಿದಾಗ ಇದರ ಉತ್ತರ 7,783.49 ಬರುತ್ತೆ. ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಸುತ್ತಳತೆ ಎಷ್ಟು ಅಂದರೆ ಇದರ 320 ಮೀಟರ್. ಇನ್ನು 49ನೇ ಪ್ರಶ್ನೆ. ಇದನ್ನು ವ್ಯವಕಲನ ಮಾಡೋದು 4,361.42 ಮೈನಸ್ 376.73 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಒಂದು ಬ್ಯಾಗಿನ ಬೆಲೆ 230 ರೂಪಾಯಿ ಆದರೆ ಒಂದು ಬ್ಯಾಗಿಗೆ 230. 14 ಬ್ಯಾಗ್ಗಳಿಗೆ ಎಷ್ಟಾಗುತ್ತೆ ಅಂದರೆ ಅದು 3,220 ರೂಪಾಯಿ ಆಗುತ್ತೆ. ಇನ್ನು ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿಯೊಂದರ ಪ್ರತಿದಿನ 3,526 ಉಡುಪುಗಳು ಸಿದ್ಧಪಡಿಸ್ತಾರೆ. ಹಾಗಾದರೆ 23 ದಿನಕ್ಕೆ ಎಷ್ಟಾಗುತ್ತೆ ಅಂದರೆ ಇದು 81,098 ಆಗುತ್ತೆ. ಇನ್ನು 58ನೇ ಪ್ರಶ್ನೆ. ವೃತ್ತದ ವ್ಯಾಸ. ಈ ವೃತ್ತದ ವ್ಯಾಸ ನಡುವೆ ಪಿ ಇಂದ ಕ್ಯೂ ವರೆಗಿನ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 53. ಈ ತ್ರಿಭುಜದ ವಿಕರ್ಣವನ್ನು ಇದನ್ನು ಕರಿತೀವಿ ನಾವು. ಪಿ ಇಂದ ಆರ್ ವರೆಗಿನ ವಸ್ತುವನ್ನು ಏನಂತ ಕರಿತೀವಿ ಅಂದರೆ ಪಿ ಆರ್ ಅಂತೇಳಿ ಕರಿತೀವಿ. ತ್ರಿವಿಕರ್ಣ ಅಂತೇಳಿ ಕರಿತೀವಿ. ಒಂದು ಆಯತಾಕಾರದ ತೋಟದ ಉದ್ದ ಹಾಗೂ ಅಗಲಗಳ ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ ಎಷ್ಟಪ್ಪ ಅಂದರೆ 410. ಇನ್ನು 4,803ಕ್ಕೆ ಎಷ್ಟನ್ನು ಸೇರಿಸಿದಾಗ 9,241 ಬರುತ್ತೆ ಅಂದರೆ ಈ 9,241ಕ್ಕೆ 4,803 ರೂಪಾಯಿ ಏನು ಮಾಡಬೇಕು ಮೈನಸ್ ಮಾಡಿದರೆ ನಮಗೆ ಸಿಗ್ತಕ್ಕಂಥ ಉತ್ತರ 4438. ಇನ್ನು 6,200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ 6.2 ಕಿಲೋಮೀಟರ್. ಇನ್ನು 57ನೇ ಪ್ರಶ್ನೆ. 1260 ಅಂದರೆ 1,760 18 ಭಾಗಾಕಾರ ಮಾಡಿದರೆ ಅದನ್ನು ಭಾಗಿಸಿದಾಗ 70 ಉತ್ತರ ಬರುತ್ತೆ. ಈ ಕೆಳಗಿನವುಗಳಲ್ಲಿ ವಿಶಾಲವಾದ ಕೋನ ಯಾವುದಂದರೆ ಅದು 145 ಡಿಗ್ರಿ. ನೆಕ್ಸ್ಟ್ 59ನೇ ಪ್ರಶ್ನೆ. ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಉಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ. ಅದನ್ನು ಇಲ್ಲಿ 6 ಬಾಕ್ಸನ್ನು ಕೊಟ್ಟಿದ್ದಾರೆ. ಅದರ ಒಂದು ಬಾಕ್ಸು ಅದು 6 ಬಾಕ್ಸ್ಗಳೊಳಗೆ ಒಂದು ಬಾಕ್ಸ್ಗೆ ಮಾತ್ರ ಬಣ್ಣ ತುಂಬಿದೆ. ಅದು ಬಿ ಆಪ್ಷನ್ ಸರಿಯಾದ ಉತ್ತರ. ಇನ್ನು ದಶಮಾಂಶದ ಮೇಲೆ 3/10 ಕೊಟ್ಟಿದ್ದಾರೆ. ಇದರ ರೂಪದಲ್ಲಿ ಬರೀರಿ ಅಂದರೆ 0.3 ಸರಿಯಾದ ಉತ್ತರ ಬರುತ್ತೆ. ಹಾಗೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ ವಿಷಯದ್ದು ನನ್ನ ಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಹಾಗೆ ಸಮಾಜ ವಿಜ್ಞಾನ ವಿಷಯಕ್ಕೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಧನ್ಯವಾದಗಳು.